ಟಾಟಾ ಮೋಟಾರ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿರೋರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಹೌದು, ಟಾಟಾ ಮೋಟಾರ್ಸ್ ಕಂಪನಿ 1:1 ರೇಷಿಯೋದಲ್ಲಿ ಸ್ಟಾಕ್ ಅನ್ನ ಸ್ಪ್ಲಿಟ್ ಮಾಡ್ತಾ ಇದೆ. ಈ ಮೂಲಕ ನಿಮ್ಮ ಹತ್ರ ಒಂದು ಸ್ಟಾಕ್ ಇದ್ರೆ ಅದಕ್ಕೆ ಇನ್ನೊಂದು ಸ್ಟಾಕ್ ಅನ್ನ ಆಡ್ ಮಾಡಿ ಕಂಪನಿ ಕೊಡ್ತಾ ಇದೆ. ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ಟಾಟಾ ಮೋಟಾರ್ಸ್ ಬಿಸ್ನೆಸ್ ಅನ್ನ ಎರಡು ಪಾರ್ಟ್ ಆಗಿ ಡಿಮರ್ಜ್ ಮಾಡ್ತಾ ಇದ್ದಾರೆ. ಮೊದಲನೇದು ಕಮರ್ಷಿಯಲ್ ವೆಹಿಕಲ್ಸ್, ಎರಡನೇದು ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ. ಮೊದಲನೇದು ಕಮರ್ಷಿಯಲ್ ವೆಹಿಕಲ್ಸ್, ಇದರಲ್ಲಿ ಬಸ್ ಇರ್ಬೋದು, ಟ್ರಕ್ಸ್ ಇರ್ಬೋದು, ಅದರ್ ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ. ಎರಡನೇದು ಪ್ಯಾಸೆಂಜರ್ ವೆಹಿಕಲ್ಸ್, ಇದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ ಹಿಡಿದು ಜಾಗ್ವರ್, ಲ್ಯಾಂಡ್ ರೋವರ್ ತನಕ ಬೇರೆ ರೀತಿಯ ಪ್ಯಾಸೆಂಜರ್ ವೆಹಿಕಲ್ಸ್ ರಿಲೇಟೆಡ್ ಬಿಸ್ನೆಸ್ ಅನ್ನ ಇವರು ಡಿಮರ್ಜ್ ಮಾಡ್ತಾ ಇದ್ದಾರೆ ಎರಡು ಪಾರ್ಟ್ ಆಗಿ. ಕಂಪನಿ ಪ್ರಕಾರ ಇದು ಮಾಡೋದ್ರಿಂದ ಗ್ರೋತ್ ಮೇಲೆ ಹೆಚ್ಚು ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಹೊಸ ಸ್ಟ್ರಾಟಜಿಸ್ ಜೊತೆಗೆ ಒಂದು ಕ್ಲಿಯರ್ ಬಿಸ್ನೆಸ್ ಅನ್ನ ನಾವು ರೂಪಿಸ್ಕೊಳ್ತಾ ಇದೀವಿ ಅಂತ ಸಹ ಹೇಳಿದ್ದಾರೆ. ಈ ರೀತಿ ಮಾಡೋ ಮುಖಾಂತರ ಕಂಪನಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಸಹ ಕಂಪನಿ ಹೇಳ್ಕೊಂಡಿದೆ. ಸೊ ಈ ಸ್ಪ್ಲಿಟ್ ಗೆ ನೀವು ಸಹ ಎಲಿಜಿಬಲ್ ಆಗಬೇಕು ಅಂದ್ರೆ ಇದೇ ಅಕ್ಟೋಬರ್ 1ನೇ ತಾರೀಕು ರೆಕಾರ್ಡ್ ಡೇಟ್ ಇರುತ್ತೆ. ಈ ರೆಕಾರ್ಡಿಂಗ್ ಡೇಟ್ ದಿವಸ ಟಾಟಾ ಮೋಟಾರ್ಸ್ ಕಂಪನಿಯ ಶೇರ್ಸ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾಗತ್ತೆ. ಸೊ ಈ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ನಿಮ್ಮ ಟ್ರೇಡರ್, ಇನ್ವೆಸ್ಟರ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಸ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.